ಇವತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಿರಿಯ ನಾಯಕರು ದಾವಣಗೆರೆಗೆ ಬರ್ತಾ ಇದ್ದಾರೆ. ಹೆಲಿಕಾಪ್ಟರ್ಗಳಲ್ಲಿ ವಿವಿಧ ಗಣ್ಯರು ಆಗಮಿಸಿ ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ದಾವಣಗೆರೆಗೆ ಇವತ್ತು ಆಗಮಿಸಿ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಗಣ್ಯರ ಅನುಕೂಲಕ್ಕಾಗಿ ವಿವಿಧೆಡೆ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿದೆ. ದಾವಣಗೆರೆಗೆ ಇವತ್ತು ಪ್ರಮುಖ ನಾಯಕರು ಬರ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಬರ್ತಾ ಇದ್ದಾರೆ. ಹಾಗಾಗಿ ವಿವಿಧ ಕಡೆಗಳಲ್ಲಿ ಹೆಲಿಪ್ಯಾಡ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ತುಂಬಾ ಜನ ಗಣ್ಯರು ಹೆಲಿಕಾಪ್ಟರ್ಗಳ ಮುಖೇನ ಬರ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಕೇಂದ್ರ ಸಚಿವರು ಕೂಡ ಬರ್ತಾರೆ, ದೆಹಲಿಯಿಂದ ಬರ್ತಾರೆ, ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅಂತ ಹೇಳಿ ಮಾಹಿತಿಗಳು ಇರೋದ್ರಿಂದ ಅವರು ಹೆಲಿಕಾಪ್ಟರ್ ಮುಖೇನ ಪ್ರಯಾಣವನ್ನ ಮಾಡ್ತಾರೆ ದಾವಣಗೆರೆಗೆ ಅಂತ ಹೇಳಿ ವಿವಿಧ ಕಡೆಗಳಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಅಂತ್ಯ ಸಂಸ್ಕಾರದಲ್ಲಿ ಗಣ್ಯರು ಬಂದು ಪಾಲ್ಗೊಳ್ತಾರೆ. ಈಗ ಶೈಕ್ಷಣಿಕ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಂತ ಕೊಡುಗೆ ಬಗ್ಗೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಆ ಭಾಗದಲ್ಲಿ ಕಟ್ಟಿ ಬೆಳೆಸಿದಂತ ಬಗ್ಗೆನೂ ಕೂಡ ಅನೇಕ ನಾಯಕರು ಸ್ಮರಿಸಿಕೊಳ್ತಾ ಇದ್ದಾರೆ, ನೆನೀತಾ ಇದ್ದಾರೆ. ಇವತ್ತು ದೆಹಲಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆಶಿ ವಿಚಾರಣೆಯಿಂದ ವಿನಾಯಿತಿಯನ್ನು ಪಡೆದಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಲಿರುವಂತಹ ಡಿಕೆಶಿ ಹೆಲಿಕಾಪ್ಟರ್ ಮೂಲಕ ದಾವಣಗೆರೆಗೆ ತೆರಳಲಿದ್ದಾರೆ. ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ಜಟಾಪಟಿ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸಾಲು ಸಾಲು ಸಭೆಗಳನ್ನು ನಡೆಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅಧಿವೇಶನದ ಬಳಿಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಾರಿಗೆ ನೌಕರರು ಪ್ಲಾನ್ ಅನ್ನು ಮಾಡಿದ್ದಾರೆ. ಇಂದಿನಿಂದ ಮುಷ್ಕರ ಸಂಬಂಧ ಸಾರಿಗೆ ಸಂಘಟನೆಗಳು ಆಕ್ಟಿವ್ ಆಗಲಿದೆ. ಪ್ರತಿ ಡಿಪೋಗೂ ತೆರಳಿ ನೌಕರರಿಗೆ ಖುದ್ದು ಸರ್ಕಾರದ ನಿರ್ಧಾರ ತಿಳಿಸಲು ಪ್ಲಾನ್ ಅನ್ನು ಮಾಡಿದ್ದಾರೆ. ಹಾವೇರಿಯಲ್ಲಿ ಶಿಕ್ಷಕನ ಮೇಲೆ ನೈತಿಕ ಪೊಲೀಸ್ಗಿರಿ ಖಂಡಿಸಿ ಇವತ್ತು ಸವಣೂರು ಪಟ್ಟಣ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ. ಸವಣೂರು ಪಟ್ಟಣದಾದ್ಯಂತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 180ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳ ಬಂದ್ ಮಾಡುವಂತೆ ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಒಂದ್ ಕಡೆ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ, ಮತ್ತೊಂದು ಕಡೆ ಮೈ ಕೊರೆವ ಚಳಿ ಹೆಚ್ಚಾಗಿದೆ. ಹೀಗಾಗಿ ದಕ್ಷಿಣ ಕಾಶಿ ಹಂಪಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ವಿದೇಶಿ ಪ್ರವಾಸಿಗರ ಸಂಖ್ಯೆ 80% ಕುಸಿತವಾಗಿದೆ. ಇದರಿಂದ ಹಂಪಿಯಲ್ಲಿ ಗೈಡ್ಗಳಿಗೆ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನ ನೇಮಿಸಿ ಭಾರತೀಯ ಜನತಾ ಪಕ್ಷ ಘೋಷಣೆಯನ್ನ ಮಾಡಿದೆ. ಬಿಹಾರದ ಎನ್ಡಿಎ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ನಿತಿನ್ ನಬೀನ್ ಅವರನ್ನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಹೊರಡಿಸಿದ ಅಧಿಕೃತ ಆದೇಶದಲ್ಲಿ ಪಕ್ಷದ ಸಂಸದೀಯ ಮಂಡಳಿಯು ಈ ನೇಮಕಾತಿಯನ್ನ ಅನುಮೋದಿಸಿದೆ. ಮೆಕ್ಸಿಕೋ ರಾಷ್ಟ್ರ ಭಾರತದ ಮೇಲೆ 50% ಆಮದು ಸುಂಕವನ್ನು ಹೆಚ್ಚಿಸಿದೆ. ಮೆಕ್ಸಿಕೋದ ಈ ನಿರ್ಧಾರಕ್ಕೆ ಭಾರತ ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಮೆಕ್ಸಿಕೋದ ಏಕಪಕ್ಷೀಯ ನಿರ್ಧಾರವನ್ನು ಇವತ್ತು ಭಾರತ ಖಂಡಿಸಿದ್ದು, ರಫ್ತುದಾರರ ಹಿತಾಸಕ್ತಿಗಳನ್ನು ಕಾಪಾಡಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಅಂತ ಹೇಳಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ತೀವ್ರಗೊಂಡಿದೆ. ಜನರು ಮನೆಯಿಂದ ಹೊರಗಡೆ ಬರೋದು ಕಷ್ಟಕರವಾಗ್ಬಿಟ್ಟಿದೆ. ಈ ಪರಿಸ್ಥಿತಿಯನ್ನ ಎದುರಿಸಲು ದೆಹಲಿ ಸರ್ಕಾರ 50% ಸರ್ಕಾರಿ ನೌಕರರು ಹಾಗೂ ಖಾಸಗಿ ಕಚೇರಿಗಳ ಸಿಬ್ಬಂದಿ ಮನೆಯಿಂದಲೇ ಕೆಲಸ ಮಾಡುವಂತೆ ಆದೇಶಿಸಿದೆ. ವಾಯು ಗುಣಮಟ್ಟ ಸೂಚ್ಯಂಕ 491ಕ್ಕೆ ಏರಿಕೆಯಾಗಿದ್ದು ಕಠಿಣ ನಿರ್ಬಂಧಗಳನ್ನು ಜಾರಿ ಮಾಡಲಾಗಿದೆ. ಇಂಗ್ಲೆಂಡ್ ಮೂಲದ ಯುವಕ ಹಾಸನ ಮೂಲದ ಯುವತಿಯನ್ನ ಹಿಂದೂ ಸಂಪ್ರದಾಯದಂತೆ ವರಿಸಿದ್ದಾರೆ. ಬೇಲೂರಿನಲ್ಲಿ ವಿವಾಹ ಕಾರ್ಯಕ್ರಮ ನಡೆದಿದೆ. ಇಬ್ಬೀಡಿನ ವಧು ಹೇಮಶ್ರೀ ಇಂಗ್ಲೆಂಡ್ನ ವರ ಜಾಯ್ ಅನ್ನೋರ ಜೊತೆ ಸಪ್ತಪದಿಯನ್ನು ತುಳಿದಿದ್ದಾರೆ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಕುಟುಂಬಸ್ಥರು ಶುಭ ಹಾರೈಸಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದಂತ 3ನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿ ಜಯವನ್ನು ಸಾಧಿಸಿದೆ. ಧರ್ಮಶಾಲಾ ಮೈದಾನದಲ್ಲಿ ನಡೆದಂತ ಪಂದ್ಯದ ಗೆಲುವಿನ ಮೂಲಕ ಸರಣಿಯಲ್ಲಿ 2-1 ಮುನ್ನಡೆಯ ಸಾಧಿಸಿದೆ ಟೀಂ ಇಂಡಿಯಾ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತ ಇಂಡಿಯಾ ಆಫ್ರಿಕಾ ಆಟಗಾರರನ್ನ 117 ರನ್ಗಳಿಗೆ ಕಟ್ಟಾಕಿತು. ಬಳಿಕ ಇನ್ನೂ 25 ಬಾಲ್ಗಳು ಬಾಕಿ ಇರುವಂತೆಯೇ 7 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿತು. ಉತ್ತಮ ಬೌಲಿಂಗ್ ಮಾಡಿದ ಹರ್ಷದೀಪ್ ಸಿಂಗ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರು. ರಸ್ತೆ ಬದಿ ತಳ್ಳೋ ಗಾಡಿಯಲ್ಲಿ ನಟ ಜಗ್ಗೇಶ್ ಉಪಹಾರವನ್ನು ಸೇವಿಸಿದ್ದಾರೆ. ನಿನ್ನೆ ರಾತ್ರಿ ರಸ್ತೆ ಬದಿ ಸಿಗುವಂತ ತಳ್ಳೋ ಗಾಡಿಯಲ್ಲಿ ಜಗ್ಗೇಶ್ ಉಪಹಾರವನ್ನು ಸೇವಿಸಿದ್ದಾರೆ. ಈ ವಿಡಿಯೋವನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಜಗ್ಗೇಶ್, ರಾತ್ರಿಯಲ್ಲಿ ಹಸಿದ ಹೊಟ್ಟೆಗೆ ಮೃಷ್ಟಾನ್ನ ಭೋಜನ ಸವಿದ ಆನಂದವಾಗಿದೆ. ಅಮ್ಮನ ಕೈತುತ್ತಿನ ಅನುಭವವಾಗಿದೆ. ಬಡವರ ಕೈ ರುಚಿಗೆ ಸಾಟಿ ಇಲ್ಲ ಅಂತ ಬರ್ಕೊಂಡಿದ್ದಾರೆ.